ಜಯಂತ್ ಅವರೇ, ಈ ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡು ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ, ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಮೇಡಮ್ ಹೇಳ್ಬೋದಾ? ಡೆಲ್ಲಿ ಕರ್ಕೊಂಡು ಹೋಗಿದ್ ಜಯಂತ್ ಅವರು. ಹೇಳಿ ಸರ್, ಜಯಂತ್ ಸರ್ ಹೇಳಿ. ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಿ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಿ ಅವರನ್ನು ಕರೆದಿರದೆ ಸುಜಾತಾ ಮೇಡಮ್ ಅವರು. ಆ ನಂತರ ವಿಜಿ ಅವರು ನನಗೆ ಬಂದು ಹೇಳಿದ್ರು, ಜಯಂತ್ ಅಣ್ಣ ಈ ತರ ಒಂದಿದೆ, ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆನೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ, ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶ್ ಅನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಆ ನಂತರ ನಾನು ಅವರಿಗೆ ಮಾತಾಡ್ಸಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ ನಾನು. ಆ ನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ದಾಖಲಿರುವ ಸಂದರ್ಭದಲ್ಲಿ ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಆಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ಕರೆಕ್ಟ್ ಸರ್, ಜಯಂತ್ ಸರ್, ನಾನು ಅದನ್ನೇ ಹೇಳ್ತಿರೋದು. ಸುಜಾತಾ ಭಟ್ ಅವ್ರು ಹಿಂಗ್ ಉಲ್ಟಾ ಹೊಡಿತಾರೆ ಅಂತ ಪಾಪ ನಿಮಗೂ ಗೊತ್ತಿರ್ಲಿಲ್ಲ. ಹಂಗಾಗೇನೆ ನೋಡಿ ಪಾಪ ಇಲ್ಲಿಂದ ದೆಹಲಿ ತನಕ ಕರ್ಕೊಂಡು ಹೋದ್ರಿ ಅಲ್ವಾ? ಹೌದು ಮೇಡಮ್, ಕರೆಕ್ಟ್. ಯಾರನ್ನ ಮೀಟ್ ಮಾಡ್ಸಿದ್ರಿ ಸರ್ ಡೆಲ್ಲಿಲಿ? ಅದಕ್ಕೆ ಇವಾಗ SIT ಅವ್ರು ನಾನು ಕರೀಲಿ ಎಲ್ಲವನ್ನೂ ಡಿಟೇಲ್ ಆಗಿ ಹೇಳ್ತೀನಿ. ಡೆಲ್ಲಿಗೆ ಹೋಗಿ ಯಾರನ್ನ ಮೀಟ್ ಮಾಡ್ಸಿದ್ರಿ ಸರ್? ಅದೇ ವಕೀಲ ಮೀಟ್ ಮಾಡ್ಲಿಕ್ಕೆ ಹೋಗಿರೋದು ಮೇಡಮ್. ನಾನೇನು ಅಲ್ಲಿ ಕರ್ಕೊಂಡು ಹೋಗಿ ಕುತಂತ್ರ ಬೆಳೆಸಲಿಕ್ಕೆ ಕರ್ಕೊಂಡು ಹೋಗಿರೋದಲ್ಲ, ಅದು ಮಾತಾಡ್ಲಿಕ್ಕೆ ನನ್ನ ಆಡಿಯೋ ರೆಕಾರ್ಡ್ ಕಳಿಸ್ತೀನಿ ಮೇಡಮ್. ನಿಮಗೆ ಬೇಕಾದ್ರೆ ನಾನು ಅವ್ರು ಮಾತಾಡೋದು, ನಾನು ಮುನ್ನೆ ಇದೆಲ್ಲ ಬೇಜಾರಾಯ್ತು. ಅವಾಗ ಲಾಯರ್ ಮಂಜುನಾಥ್ ಅವರು ಡೆಲ್ಲಿಲಿ ಇದ್ರು ಅನ್ಸುತ್ತೆ. ಅವಾಗ ಲಾಯರ್ ಮಂಜುನಾಥ್ ಅವರು ಡೆಲ್ಲಿಲಿ ಇದ್ರು ಅನ್ಸುತ್ತೆ ಮೋಸ್ಟ್ಲಿ. ಕೇಳೋದು ಕೇಳಿ, ಅವ್ರ ಮೇಡಮ್ ಕೇಳ್ತಾ ಇದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಹೌದು ಕೀರ್ತಿ ಅವರೇ, ಪ್ಲೀಸ್ ನೀವು ಇಂಟರಪ್ಟ್ ಮಾಡಬೇಡಿ. ಕೀರ್ತಿ ಅವರೇ ಇಂಟರಪ್ಟ್ ಮಾಡಬೇಡಿ. ಜಯಂತ್ ಅವರೇ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಜಯಂತ್ ಅವರು ಉತ್ತರ ಕೊಡ್ತಾರೆ. ಜಯಂತ್ ಅವರೇ, ದೆಹಲಿಯಲ್ಲಿ ಮಂಜುನಾಥ್ ಅವರನ್ನ ಭೇಟಿ ಆದ್ರ? ನಿಮಗೆ ಏನಕ್ಕೆ ಬೇಕಾದಲ್ಲ? ಕರೆಕ್ಟ್ ಸರ್, ಯಾರು ಬಂದು ಹೇಳ್ಬಾರ್ದ ನಮಗೆ? ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಕ್ ಡೆಲ್ಲಿಗಾದ್ರೂ ಹೋಗ್ತಾರೆ ಅಥವಾ ದುಬೈಗಾದ್ರೂ ಹೋಗ್ತಾರೆ. ಕೀರ್ತಿ ಅವರೇ, ನಿಮ್ಗೇನ್ರಿ ಕಷ್ಟ? ಹೇಳಿ, ನೀವ್ ಹೇಳಿ ಸರ್. ಜಯಂತ್ ಸರ್ ನೀವ್ ಹೇಳಿ, ದೆಹಲಿಗೆ ಹೋದ್ರಿ, ಅಲ್ಲೂ ಕೂಡ ನಿಮಗೆ ಗೊತ್ತಾಗಲಿಲ್ಲ ಸುಜಾತಾ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ? ಇವತ್ತು ಜಯಂತ್ ಅವ್ರ ಬಾಯಲ್ಲೇ ಅದೆಲ್ಲ ಸುಳ್ಳು ಅಂತ ಕೇಳಿದಾಗ ನಾವು ಸ್ಟುಡಿಯೋಲೇ ಕುತ್ಕೊಂಡು ನಾನು ಹೇಳಿದೆ, ನೋಡಿ ಇದೊಂದು ಪ್ರಾಪಗಂಡಾ ಬಿಲ್ಡ್ ಮಾಡ್ತಾ ಇದ್ದಾರೆ ಇವ್ರುಗಳು, ಟ್ರ್ಯಾಕ್ ತಪ್ಪಿಸ್ತಾ ಇದ್ದಾರೆ. ಅನನ್ಯ ಭಟ್ ಹೆಸರಿನಲ್ಲಿ ತಗೊಂಡ್ಬಂದು ಯಾವ ಸಾಕ್ಷಿಗಳನ್ನು ಕೊಡದೆ ಎಮೋಷನಲಿ ಇವ್ರು ಆಟ ಆಡ್ತಾ ಇದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದಿಲ್ಲ. ಈ ಕೇಸು ದಿಕ್ಕು ತಪ್ಪಿಸ್ತಾರೆ ಅಂತ ನಾನು ದೇವನ್ನೇ ಹೇಳಿದೆ. ಅವತ್ತು ನನಗ್ ಬೈದ್ರು, ಅವತ್ತು ನನಗೆ ಬೈದ್ರು ಎಲ್ಲ. ಆದ್ರೆ ಇವತ್ತು ಜಯಂತ್ ಅವರೇ ಬಂದು ಜಯಂತೇ ಬಂದು ಹೇಳ್ತಾ ಇದ್ದಾರೆ. ಇವತ್ತು ಜಯಂತ್ ಅವರೇ ಹೇಳ್ತಾ ಇದ್ದಾರೆ, ಆ ಲೇಡಿನೇ ಸುಳ್ಳು, ಅವ್ರು ಹೇಳಿದ್ದೆಲ್ಲ ಸುಳ್ಳು, ಅದಾಗಿದ್ದೆಲ್ಲ ಸುಳ್ಳು ಅಂತ ಜಯಂತ್ ಅವರೇ ಹೇಳ್ತಾರೆ. ಯಾರು ಅನನ್ಯ ಭಟ್ಟನ್ನು ಇಟ್ಬಿಟ್ಟು ಆಟ ಆಡ್ದು ಹೇಳೋ ಅನ್ನಪಸಂದ ಮಂಜುಸ್ವಾಮಿ ಮುಂದೆ ಹೇಳ್ಬೇಕಾದ್ರೆ ಒಂದ್ ನಿಮಿಷ. ನಿಮ್ಮ ಅನುಮಾನ ಏನು ಜಯಂತ್ ಸರ್? ನಾನು ಮಾಡ್ತೀನಿ. ಇಲ್ಲ, ಒಂದ್ ನಿಮಿಷ. ಕೀರ್ತಿ ಅವರೇ, ನಾಚಿಕೆ ಮನವರಿಕೆ ಎಲ್ಲ ಬಿಟ್ಟು ಹೋಯ್ತಲ್ಲ ನಿಮ್ದೀಗೆಲ್ಲ ಹೋಯ್ತಲ್ಲ, ಎಲ್ಲ ಬೀದಿ ಹರಾಜ್ ಹಾಕೊಂಡ್ರಲ್ಲ, ಎಲ್ಲ ಬೀದಿ ಹರಾಜ್ ಹಾಕೊಂಡ್ರಲ್ಲ. ನಾಚಿಕೆ ಮನವರಿಕೆ ಒಟ್ಟಿಗೆ ಮಾತಾಡಿದ್ರೆ ಕೂಡ ಹೋಗಲ್ಲ. ಎಲ್ಲ ಕಟ್ ಆಗಿದೆ. ಕೀರ್ತಿ ಅವರೇ, ಜಯಂತ್ ಅವರೇ, ಹಾಗೆ ದಿನೇಶ್ ಅವರೇ, ನಿಮ್ಮ ವಾಯ್ಸ್ ಕಟ್ ಆಗಿದೆ. ಜಯಂತ್ ಸರ್, ಒಂದ್ ನಿಮಿಷ. ಇಲ್ಲಿ ವಕೀಲರಾದ ಅಮೃತೇಶ್ ಅವರಿದ್ದಾರೆ, ಅವರನ್ನ ಹಾಗೆ ಚಂದ್ರಶೇಖರ್ ಅವರನ್ನ ಮಾತನಾಡಿಸ್ಕೊಂಡು ನಿಮ್ 3 ಜನದ ಹತ್ರ ವಾಪಸ್ ಬರ್ತೀನಿ. ಮಾತಾಡ್ತಾ ಇದ್ದೆ ನಾನು, ಅದ್ರ ಮಧ್ಯದಲ್ಲಿ ಕಿರ್ಚದ್ ಬೇಡ. ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ನಿಮ್ಮ ಹತ್ರ ಮಾತ್ರ ಮಾತನಾಡ್ತೀನಿ. ನೀವು 3 ಜನ 1 ನಿಮಿಷ ಬ್ರೇಕ್ ತಗೊಳ್ಳಿ, ಅಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ನನ್ನ ಹತ್ರ ನೀವು ತಾಳ್ಮೆ ಕಳ್ಕೊಳ್ಬೇಡಿ ಸರ್. ಇವಾಗ ಅಮೃತೇಶ್ ಸರ್, ಜಯಂತ್ ಅವರೇ ಒಪ್ಕೊಂಡಿದ್ದಾರೆ ದೆಹಲಿಗೆ ಹೋಗಿದ್ ನಿಜ, ವಕೀಲರನ್ನ ಭೇಟಿಯಾಗಿದ್ದು ನಿಜ, ಅಲ್ಲಿಗೆ ರಿಪಬ್ಲಿಕ್ ಕನ್ನಡ ಏನ್ ಸುದ್ದಿ ಪ್ರಸಾರ ಮಾಡ್ತು ಅದು ನಿಜ. ಜಯಂತ್ ಅವರೇ, ಈ ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ಕರ್ಕೊಂಡು ಬಂದವ್ರು ಯಾರು? ನೀವು ಅಂತ ಹೇಳಿ ಕೀರ್ತಿ ಅವರು ಆರೋಪ ಮಾಡ್ತಿದ್ದಾರೆ, ನಿಜಾನ? ನೀವು ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜಾನ? ಡೆಲ್ಲಿ ಕರ್ಕೊಂಡು ಹೋಗಿದ್ ಜಯಂತ್ ಅವರು. ಹೇಳಿ ಸರ್, ಜಯಂತ್ ಸರ್ ಹೇಳಿ.
ಏಪ್ರಿಲ್ 16, 2024 ಆಯ್ ಕರ್ನಾಡು ವಿಜಿ ಎಂಬುವರು ಅವರ ಮನೆಗೆ ಹೋಗಿ ವಿಡಿಯೋ ಮಾಡಿರೋದು. 2 ಎಪಿಸೋಡ್ ಮಾಡಿದ್ರು. ಅಂದ್ರೆ ಆಯ್ ಕರ್ನಾಡು ವಿಜಿ ಅವ್ರನ್ನು ಕರೆದಿರದೆ ಸುಜಾತ ಮೇಡಮ್ ಅವರು. ಆ ನಂತರ ವಿಜಿ ಅವರು ನನಗೆ ಬಂದು ಹೇಳಿದ್ರು, ಜಯಂತಣ್ಣ ಈ ತರ ಒಂದಿದೆ ಅದಕ್ಕೆ ಹೋಗೋಣ ಅಂತ. ಹೋದೆ, ಮಾತಾಡಿಸ್ತಾನ ಹೇಳಿ ದಾಖಲೆನೆಲ್ಲ ತನ್ನಿ ಅಂತ ಹೇಳಿದೆ. ಸರಿ ಓಕೆ ನಾನು ಉಡುಪಿ ಹೋಗ್ತೇನೆ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ದಾಖಲೆ ತರ್ತೀನಿ ಹೋದ್ರು. ಹೋದ ನಂತರ ಅಲ್ಲಿಂದ ಮಹೇಶನ್ನ ಮನೆಗೆ ಬಂದು ಯಾವ್ದೋ ಒಂದು ಫೋಟೋ ತೋರಿಸಿ ತಿರ್ಗಾ ಬೆಂಗಳೂರಿಗೆ ಹೋದ್ರು. ಆ ನಂತರ ನಾನು ಅವರಿಗೆ ಮಾತಾಡ್ಸಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ ನಾನು. ಆ ನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪ್ರಕರಣ ದಾಖಲಿರುವ ಸಂದರ್ಭದಲ್ಲಿ ಅವರನ್ನು ಕರೆಸೋದು ಹೌದು, ಕರ್ಕೊಂಡು ಹೋಗಿರೋದು ಹೌದು, ಅದ್ರಲ್ಲಿ ಏನೋ ಸುಳ್ಳಿಲ್ಲ. ಆದ್ರೆ ನಮಗೆ ನಾವೊಂದು ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ನಾವೊಂದು ಹೆಣ್ಣು ಮಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೊರತು ಯಾರೋ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದಲ್ಲ. ಯಾರೇ ಅವರಿಗೆ ಅವರ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಹೊರತು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಇನ್ನೊಬ್ಬ ದೇವಸ್ಥಾನ ವಿರುದ್ಧವಾಗಿ ನಾವು ಓದಲ್ಲ. ಕರೆಕ್ಟ್ ಸರ್, ಜಯಂತ್ ಸರ್, ನಾನು ಅದನ್ನೇ ಹೇಳ್ತಿರೋದು. ಸುಜಾತಾ ಭಟ್ ಅವ್ರು ಹಿಂಗ್ ಉಲ್ಟಾ ಹೊಡಿತಾರೆ ಅಂತ ಪಾಪ ನಿಮಗೂ ಗೊತ್ತಿರ್ಲಿಲ್ಲ. ಹಂಗಾಗೇನೆ ನೋಡಿ ಪಾಪ ಇಲ್ಲಿಂದ ದೆಹಲಿ ತನಕ ಕರ್ಕೊಂಡು ಹೋದ್ರಿ ಅಲ್ವಾ? ಹೌದು ಮೇಡಮ್, ಕರೆಕ್ಟ್. ಯಾರನ್ನ ಮೀಟ್ ಮಾಡಿಸಿದ್ರಿ ಸರ್ ಡೆಲ್ಲಿಲಿ? ಅಲ್ಲ ಅದಕ್ಕೆ ಇವಾಗ SIT ಅವ್ರು ನಾನು ಕರೀಲಿ ಎಲ್ಲವನ್ನೂ ಡಿಟೇಲ್ ಆಗಿ ಹೇಳ್ತೀನಿ. ಡೆಲ್ಲಿಗೆ ಹೋಗಿ ಯಾರನ್ನ ಮೀಟ್ ಮಾಡಿಸಿದ್ರಿ ಸರ್? ಅದೇ ವಕೀಲನ ಮೀಟ್ ಮಾಡ್ಲಿಕ್ಕೆ ಹೋಗಿರೋದು ಮೇಡಮ್. ನಾನೇನು ಅಲ್ಲಿ ಕರ್ಕೊಂಡು ಹೋಗಿ ಕುತಂತ್ರ ಬೆಳೆಸಲಿಕ್ಕೆ ಕರ್ಕೊಂಡು ಹೋಗಿರೋದಲ್ಲ, ಅದು ಮಾತಾಡ್ಲಿಕ್ಕೆ ನನ್ನ ಆಡಿಯೋ ರೆಕಾರ್ಡ್ ಕಳಿಸ್ತೀನಿ ಮೇಡಮ್. ನಿಮಗೆ ಬೇಕಾದ್ರೆ ನಾನು ಅವ್ರು ಮಾತಾಡೋದು ನಾನು ಮುನ್ನೆ ಇದೆಲ್ಲ ಬೇಜಾರಾಯ್ತಾ ತಮ್ಮ ಅವಾಗ ಲಾಯರ್ ಮಂಜುನಾಥ್ ಅವರು ಡೆಲ್ಲಿಲಿ ಇದ್ರು ಅನ್ಸುತ್ತೆ. ಅವಾಗ ಲಾಯರ್ ಮಂಜುನಾಥ್ ಅವರು ಡೆಲ್ಲಿಲಿ ಇದ್ರು ಅನ್ಸುತ್ತೆ ಮೋಸ್ಟ್ಲಿ. ಕೇಳೋದು ಕೇಳಿ ಅವ್ರ ಮೇಡಮ್ ಕೇಳ್ತಾ ಇದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಹೌದು ಕೀರ್ತಿ ಅವರೇ, ಪ್ಲೀಸ್ ನೀವು ಇಂಟರಪ್ಟ್ ಮಾಡಬೇಡಿ. ಕೀರ್ತಿ ಅವರೇ ಇಂಟರಪ್ಟ್ ಮಾಡಬೇಡಿ. ಜಯಂತ್ ಅವರೇ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಜಯಂತ್ ಅವರು ಉತ್ತರ ಕೊಡ್ತಾರೆ. ಜಯಂತ್ ಅವರೇ, ದೆಹಲಿಯಲ್ಲಿ ಮಂಜುನಾಥ್ ಅವರನ್ನ ಭೇಟಿ ಆದ್ರ? ನಿಮಗೆ ಏನಕ್ಕೆ ಬೇಕಾದಲ್ಲ? ಕರೆಕ್ಟ್. ಯಾರು ಬಂದು ಹೇಳ್ಬಾರ್ದ ನಮಗೆ? ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ ಡೆಲ್ಲಿಗಾದ್ರೂ ಹೋಗ್ತಾರೆ ಅಥವಾ ದುಬೈಗಾದ್ರೂ ಹೋಗ್ತಾರೆ. ಕೀರ್ತಿ ಅವರೇ ನಿಮ್ಗೇನ್ರಿ ಕಷ್ಟ ಹೇಳಿ? ನೀವ್ ಹೇಳಿ ಸರ್, ಜಯಂತ್ ಸರ್ ನೀವ್ ಹೇಳಿ. ದೆಹಲಿಗೆ ಹೋದ್ರಿ, ಅಲ್ಲೂ ಕೂಡ ನಿಮಗೆ ಗೊತ್ತಾಗಲಿಲ್ಲ ಸುಜಾತಾ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ. ಇವತ್ತು ಜಯಂತ್ ಅವ್ರ ಬಾಯಲ್ಲೇ ಅದೆಲ್ಲ ಸುಳ್ಳು ಅಂತ ಕೇಳಿದಾಗ ನಾವು ಸ್ಟುಡಿಯೋಲೇ ಕುತ್ಕೊಂಡು ನಾನು ಹೇಳಿದೆ, ನೋಡಿ ಇದೊಂದು ಪ್ರಾಪಗಂಡ ಬಿಲ್ಡ್ ಮಾಡ್ತಾ ಇದ್ದಾರೆ ಇವ್ರುಗಳು, ಟ್ರ್ಯಾಕ್ ತಪ್ಪಿಸ್ತಾ ಇದ್ದಾರೆ. ಅನನ್ಯ ಭಟ್ ಹೆಸರಿನಲ್ಲಿ ತಗೊಂಬಂದು ಯಾವ ಸಾಕ್ಷಿಗಳನ್ನು ಕೊಡದೆ ಎಮೋಷನಲಿ ಇವರು ಆಟ ಆಡ್ತಾ ಇದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದಿಲ್ಲ. ಈ ಕೇಸು ದಿಕ್ಕು ತಪ್ಪಿಸ್ತಾರೆ ಅಂತ ನಾನು ದೇವನ್ನೇ ಹೇಳಿದೆ. ಅವತ್ತು ನನಗ್ ಬೈದ್ರು, ಅವತ್ತು ನನಗೆ ಬೈದ್ರು ಎಲ್ಲ. ಆದ್ರೆ ಇವತ್ತು ಜಯಂತ್ ಅವರೇ ಬಂದು ಜಯಂತೇ ಬಂದು ಹೇಳ್ತಾ ಇದ್ದಾರೆ. ಇವತ್ತು ಜಯಂತ್ ಅವರೇ ಹೇಳ್ತಾ ಇದ್ದಾರೆ ಲೇಡಿನೇ ಸುಳ್ಳು, ಅವ್ರು ಹೇಳಿದ್ದೆಲ್ಲ ಸುಳ್ಳು, ಅದಾಗಿದ್ದೆಲ್ಲ ಸುಳ್ಳು ಅಂತ ಜಯಂತ್ ಅವರೇ ಹೇಳ್ತಾರೆ. ಯಾರು ಅನನ್ಯ ಭಟ್ಟನ್ನು ಇಟ್ಬಿಟ್ಟು ಆಟ ಆಡ್ದು ಹೇಳೋ ಅನ್ನಪ್ರಸನ್ನ ಮಂಜುಸ್ವಾಮಿ ಮುಂದೆ ಹೇಳ್ಬೇಕಾದ್ರೆ ಒಂದ್ ನಿಮಿಷ. ಇವಾಗ ನಿಮ್ಮ ಅನುಮಾನ ಏನು ಜಯಂತ್ ಸರ್? ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ. ಇಲ್ಲ ಒಂದ್ ನಿಮಿಷ ಕೀರ್ತಿ ಅವರೇ, ಒಂದ್ ನಿಮಿಷ. ನಾಚಿಕೆ ಮನವರಿಕೆ ಎಲ್ಲ ಬಿಟ್ಟು ಹೋಯ್ತಲ್ಲ ನಿಮ್ದೀಗೆಲ್ಲ ಹೋಯ್ತಲ್ಲ, ಎಲ್ಲ ಬೀದಿ ಹರಾಜ್ ಹಾಕೊಂಡ್ರಲ್ಲ, ಕೀರ್ತಿ ಅವರೇ ಎಲ್ಲ ಬೀದಿ ಹರಾಜ್ ಹಾಕೊಂಡ್ರಲ್ಲ. ನಾಚಿಕೆ ಮನವರಿಕೆ ಇಲ್ಲ, ಅಷ್ಟು ಒಳ್ಳೆ ಇದೆ ಬಿಡಿ. ಬಗ್ಗೆ ಮಾತಾಡೋದು ಬೇಡ. ಇಲ್ಲದ ಹೆಣ್ಮಕ್ಳಿಗೆ ಏನ್ ನ್ಯಾಯ ಕೊಡ್ತೀರಿ? ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಹುಟ್ಟೇ ಇಲ್ಲ, ಕೂಡ ಹೋಗಲ್ಲ. ಹುಟ್ಟದೇ ಇರೋ ಅನನ್ಯ ನ್ಯಾಯ ಕೊಡ್ತೀರಾ ನೀವು? ಎಲ್ಲ ವಾಯ್ಸು ಕಟ್ ಆಗಿದೆ. ಕೀರ್ತಿ ಅವರೇ, ಜಯಂತ್ ಅವರೇ, ಹಾಗೆ ದಿನೇಶ್ ಅವರೇ, ನಿಮ್ಮ ವಾಯ್ಸ್ ಕಟ್ ಆಗಿದೆ. ಜಯಂತ್ ಸರ್ ಒಂದ್ ನಿಮಿಷ. ಇಲ್ಲಿ ವಕೀಲರಾದ ಅಮೃತೇಶ್ ಅವರಿದ್ದಾರೆ, ಅವರನ್ನ ಹಾಗೆ ಚಂದ್ರಶೇಖರ್ ಅವರನ್ನ ಮಾತನಾಡ್ಸ್ಕೊಂಡು ನಿಮ್ 3 ಜನದ ಹತ್ರ ವಾಪಸ್ ಬರ್ತೀನಿ. ಮಾತಾಡ್ತಾ ಇದ್ದೆ ನಾನು, ಅದ್ರ ಮಧ್ಯದಲ್ಲಿ ಕಿರ್ಚೋದ್ ಬೇಡ. ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ನಿಮ್ಮ ಹತ್ರ ಮಾತ್ರ ಮಾತನಾಡ್ತೀನಿ. ನೀವು 3 ಜನ 1 ನಿಮಿಷ ಬ್ರೇಕ್ ತಗೊಳ್ಳಿ, ಅಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ನನ್ನ ಹತ್ರ ನೀವು ತಾಳ್ಮೆ ಕಳ್ಕೊಳ್ಬೇಡಿ ಸರ್. ಇವಾಗ ಅಮೃತೇಶ್ ಸರ್, ಜಯಂತ್ ಅವರೇ ಒಪ್ಕೊಂಡಿದ್ದಾರೆ ದೆಹಲಿಗೆ ಹೋಗಿದ್ ನಿಜ, ವಕೀಲರನ್ನ ಭೇಟಿಯಾಗಿದ್ದು ನಿಜ, ಅಲ್ಲಿಗೆ ರಿಪಬ್ಲಿಕ್ ಕನ್ನಡ ಏನ್ ಸುದ್ದಿ ಪ್ರಸಾರ ಮಾಡ್ತು ಅದು ನಿಜ.